ಸುಮಿತ್ ಎನ್ನುವ ಹುಡುಗ ಮೀನಾ ಎನ್ನುವ ಹುಡುಗಿಯನ್ನು ಮದುವೆಯಾಗಿದ್ದ. ಆದರೆ ಮದುವೆಯಾಗಿ 2 ವರ್ಷದ ಒಳಗೆ ಮೀನಾ ಸುಮಿತನ ಜೀವನವನ್ನು ನರಕವನ್ನಾಗಿ ಮಾಡಿದಳು. ಅವಳು ಸುಮಿತನನ್ನು ಗೂಂಡಾಗಳಿಂದ ಹೊಡೆಸಿದ್ದಳು. ಅಷ್ಟೇ ಅಲ್ಲ, ಅತ್ತೆ ಮಾವಂದಿರ ಜೊತೆ ಕೂಡ ಒರಟಾಗಿ ನಡೆದುಕೊಳ್ಳುತ್ತಿದ್ದಳು. ಅವರ ವಿರುದ್ಧ ವರದಕ್ಷಿಣೆ ಕಿರುಕುಳದ ಬಗ್ಗೆ ಕಂಪ್ಲೇಂಟ್ ಮಾಡಿದಳು. ಮತ್ತು ಮೀನಾ ತನ್ನ ತವರು ಮನೆಗೆ ಹೋಗಿ ಉಳಿಯಲು ಪ್ರಾರಂಭಿಸಿದಳು. ಮತ್ತು ಅಲ್ಲಿ ತನ್ನ ಹಳೆಯ ಪ್ರೇಮಿಯೊಂದಿಗೆ ಸುತ್ತಾಡುವುದು, ಅವನೊಟ್ಟಿಗೆ ಎಂಜಾಯ್ ಮಾಡುವುದು ಮಾಡುತ್ತಿದ್ದಳು. ಅವಳು ಮಹಿಳಾ ಸುರಕ್ಷಾ ರಕ್ಷಣೆಯ ಸಹಾಯ ಪಡೆದುಕೊಂಡು ತನ್ನ ಅತ್ತೆ ಮನೆಯವರ ಜೀವನವನ್ನು ನರಕ ಮಾಡಿದ್ದಳು. ಸುಮಿತ್ ಮತ್ತು ಮೀನಾಳ ಡೈವರ್ಸ್ ಕೇಸ್ ಕೋರ್ಟ್ನಲ್ಲಿ ನಡೆಯುತ್ತಿತ್ತು. 6 ವರ್ಷದ ನಂತರ ಈ ಕೇಸ್ ನಿರ್ಣಯವಾಗುವುದರಲ್ಲಿತ್ತು. ಈ ಕೇಸ್ ಒಂದು ಲೇಡಿ ಜಡ್ಜ್ ಹತ್ತಿರ ತಲುಪಿತು. ಅವರ ವಯಸ್ಸು ಕನಿಷ್ಠ 30 ರಿಂದ 35 ವರ್ಷವಾಗಿರಬಹುದು. ಲೇಡಿ ಜಡ್ಜ್ ತನ್ನ ಕಠಿಣ ನಿರ್ಧಾರಗಳನ್ನು ಹೇಳುವುದರಲ್ಲಿ ಫೇಮಸ್ ಆಗಿದ್ದರು ಮತ್ತು ಯಾವುದೇ ಕೇಸ್ ಆದರೂ ಸಹ ಚಿಟಿಕೆ ಹೊಡೆಯುವುದರಲ್ಲಿ ಅದನ್ನು ಮಾಡಿ ಮುಗಿಸುತ್ತಿದ್ದರು. ಯಾವಾಗ ಅವರು ಸುಮಿತ್ ಮತ್ತು ಮೀನಾಳ ಪೂರ್ಣ ಕಥೆಯನ್ನು ಕೇಳಿದರೋ ಆಗ ಅವರು ಸುಮಿತ್ನನ್ನು ನೋಡಿ ಮುಗುಳ್ನಕ್ಕು ಅವನ ಮೇಲೆ ಕನಿಕರ ತೋರಿಸಿದರು. ಈ ಕಥೆ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯದಾಗಿದೆ. ಅಲ್ಲಿರುವ ಕೋರ್ಟಿನಲ್ಲಿ ಡೈವರ್ಸ್ ಕೇಸ್ನ ಒಂದು ನಿರ್ಣಯ ನಡೆಯುವುದರಲ್ಲಿತ್ತು. ಸುಮಿತ್ ಸರ್ಕಾರಿ ಸ್ಕೂಲಿನಲ್ಲಿ ಟೀಚರ್ ಆಗಿದ್ದ. ಅವನ ಹೆಂಡತಿ ಮೀನಾ ತನ್ನ ಗಂಡ ಮತ್ತು ತನ್ನ ಅತ್ತೆ ಮನೆಯವರ ಮೇಲೆ ಸುಳ್ಳು ಅಪವಾದ ಹೊರಿಸಿ ಕೇಸ್ ಹಾಕಿದ್ದಳು. ಅಷ್ಟೇ ಅಲ್ಲ, ಅವಳು ಅವರೊಂದಿಗೆ ಕಠೋರವಾಗಿ ನಡೆದುಕೊಂಡಿದ್ದಳು. ಮೀನಾ ಯಾವಾಗಲೂ ತನ್ನ ಪ್ರಿಯಕರನೊಂದಿಗೆ ಮೋಜು ಮಸ್ತಿ ಮಾಡುತ್ತಾ ಇರುತ್ತಿದ್ದಳು. ಅಷ್ಟೇ ಅಲ್ಲ, ಅವಳು ಮಹಿಳಾ ಸುರಕ್ಷಾ ರಕ್ಷಣೆಯ ಕಾನೂನಿನ ನ್ಯಾಯಸಮ್ಮತವಲ್ಲದ ಸಹಾಯದಿಂದ ಅತ್ತೆ ಮನೆಯವರಿಗೆ ತೊಂದರೆಯನ್ನು ಕೊಡುತ್ತಿದ್ದಳು. 6 ವರ್ಷದ ನಂತರ ಈ ಕೇಸ್ ಲೇಡಿ ಜಡ್ಜ್ ಹತ್ತಿರ ತಲುಪಿತು. ಆಗ ಆ ಮಹಿಳಾ ಜಡ್ಜ್ನ ವಯಸ್ಸು ಕೇವಲ 30 ರಿಂದ 35 ವರ್ಷವಾಗಿತ್ತು. ಆದರೆ ಅವರು ತುಂಬ ಬುದ್ಧಿವಂತರು ಮತ್ತು ಕಠೋರ ನಿರ್ಣಯವನ್ನು ತೆಗೆದುಕೊಳ್ಳುತ್ತಿದ್ದರು. ಮತ್ತು ಯಾವುದೇ ಕೇಸಾದರೂ ತಕ್ಷಣಕ್ಕೆ ಪರಿಹಾರ ಮಾಡುವುದರಲ್ಲಿ ಅವರು ತುಂಬ ಫೇಮಸ್ ಆಗಿದ್ದರು. ಆ ಜಡ್ಜ್ನ ಹೆಸರು ಭೈರವಿ. ಭೈರವಿ ತುಂಬ ಆಳವಾಗಿ ಅವರಿಬ್ಬರ ಕೇಸನ್ನು ಸ್ಟಡಿ ಮಾಡಿದರು ಮತ್ತು ಅವರ ಪೂರ್ಣ ಕಥೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರು. ಯಾವಾಗ ಅವರು ಆ ಫೈಲನ್ನು ಓದಿದರೋ ಆಗ ಅವರು ಸುಮಿತ್ನನ್ನು ನೋಡಿ ಮುಗುಳ್ನಗುತ್ತಾ ಹೇಳಿದರು, ನೀವು ಶಿಕ್ಷಕರು, ನೀವು ಮಕ್ಕಳಿಗೆ ಪಾಠ ಹೇಳುತ್ತಿದ್ದೀರಿ. ನಿಮ್ಮ ವ್ಯವಹಾರವನ್ನು ನೋಡಿದರೆ ನೀವು ಟೀಚರ್ ಎಂದು ಹೇಳಲು ಸಾಧ್ಯವೇ ಇಲ್ಲ. ಜಡ್ಜ್ನ ಈ ಕಾಮೆಂಟ್ ಅಲ್ಲಿಯ ವಾತಾವರಣದಲ್ಲಿ ಒಂದು ಹೊಸ ಅರ್ಥವನ್ನು ತಂದಿತು. ನಿಧಾನವಾಗಿ ವಿಷಯ ಬೇರೆ ದಿಕ್ಕಿಗೆ ಹೋಯಿತು. ಈ ಕಥೆ ಒಬ್ಬ ಜಡ್ಜ್ ಮತ್ತು ಅಪರಾಧಿಯ ನಡುವಿನ ಸಂಬಂಧವನ್ನು ತೋರಿಸುತ್ತದೆ. ಆಗ ಸುಮಿತ್ ಹೇಳಿದ, ನ್ಯಾಯಾಧೀಶರೇ, ನಾನೊಬ್ಬ ಶಿಕ್ಷಕ. ನಾನು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತೇನೆ. ಆದರೆ ನೀವು ನನ್ನ ಬಗ್ಗೆ ಈ ರೀತಿ ಯಾಕೆ ಹೇಳುತ್ತಿದ್ದೀರಾ? ಆಗ ನ್ಯಾಯಾಧೀಶರು ಹೇಳಿದರು, ನಿಮ್ಮ ಹೆಂಡತಿ ಕಂಪ್ಲೇಂಟಲ್ಲಿ ಈ ರೀತಿ ಬರೆದಿದ್ದಾಳೆ. ನೀವು ಅವರನ್ನು ಹೊಡೆಯುತ್ತೀರಾ, ಗದರಿಸುತ್ತೀರಾ, ಅವಳ ತವರು ಮನೆಯವರಿಗೆ ಮರ್ಯಾದೆಯನ್ನು ಕೊಡುತ್ತಿಲ್ಲ. ಅಷ್ಟೇ ಅಲ್ಲ, ಅವಳ ಮನೆಯವರು ಯಾರಾದರೂ ನಿಮ್ಮ ಮನೆಗೆ ಬಂದರೆ ಅವರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಅವರನ್ನು ಮನೆಯಿಂದ ಓಡಿಸುತ್ತೀರಾ. ಅಷ್ಟೇ ಅಲ್ಲ, ಮದುವೆಯಲ್ಲಿ ಅಷ್ಟೊಂದು ವರದಕ್ಷಿಣೆ ತೆಗೆದುಕೊಂಡ ನಂತರವೂ ನೀವು ಇನ್ನೂ ಸಹ ವರದಕ್ಷಿಣೆಯ ಒತ್ತಡವನ್ನು ಹೇರುತ್ತಿದ್ದೀರಾ. ನಿಮ್ಮ ಹೆಂಡತಿ ನೋಡಲು ಎಷ್ಟೊಂದು ಸುಂದರವಾಗಿ ಚೆನ್ನಾಗಿ ಇದ್ದಾಳೆ. ಆದರೂ ಸಹ ನೀವು ಇನ್ನೊಂದು ಹೆಂಗಸಿನೊಟ್ಟಿಗೆ ಸಂಬಂಧ ಇಟ್ಟುಕೊಂಡಿದ್ದೀರಾ. ಒಬ್ಬ ಶಿಕ್ಷಕ ಈ ರೀತಿ ವ್ಯವಹಾರವನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆಗ ಸುಮಿತ್ ಹೇಳಿದ, ನ್ಯಾಯಾಧೀಶರೇ, ಇದೆಲ್ಲ ಸುಳ್ಳು. ನಾನು ಏನೂ ಮಾಡಿಲ್ಲ. ಸುಮ್ಮನೆ ನನ್ನನ್ನು ಇದರಲ್ಲಿ ಸಿಕ್ಕಿ ಹಾಕಿಸುತ್ತಿದ್ದೀರಾ. ಆಗ ನ್ಯಾಯಾಧೀಶರು ಮೀನಾಳಿಗೆ ಕೇಳಿದರು, ಮೀನಾ, ಈಗ ನೀವು ಹೇಳಿ, ನೀವು ಕಂಪ್ಲೇಂಟ್ನಲ್ಲಿ ಏನು ಹೇಳಿಕೆ ಕೊಟ್ಟಿದ್ದೀರಲ್ಲ, ಅದೆಲ್ಲ ಸತ್ಯನಾ ಅಥವಾ ಸುಳ್ಳಾ? ಮೀನಾ ಏನೋ ಹೇಳುವುದರಲ್ಲಿ ಇದ್ದಳು. ಆದರೆ ನಡುವೆ ಅವಳ ವಕೀಲರು ಮಾತನಾಡಿದರು, ನ್ಯಾಯಾಧೀಶರೇ, ಈ ವ್ಯಕ್ತಿ ನಂಬರ್ 1 ಸುಳ್ಳುಗಾರ. ಮದುವೆಯ ಮೊದಲ ರಾತ್ರಿಯಿಂದಲೇ ಅವನು ಅವಳಿಗೆ ತೊಂದರೆ ಕೊಡುತ್ತಿದ್ದ ಮತ್ತು ವರದಕ್ಷಿಣೆಗೋಸ್ಕರ ಅವಳನ್ನು ಹೊಡೆಯುತ್ತಿದ್ದ. ಆಗ ನ್ಯಾಯಾಧೀಶರು ಹೇಳಿದರು, ವಕೀಲರೇ, ಸ್ವಲ್ಪ ಸಮಯದವರೆಗೆ ನಿಮಗೆ ಸುಮ್ಮನೆ ಇರಲು ಆಗುತ್ತಾ? ಯಾರಿಗೆ ನಾನು ಪ್ರಶ್ನೆ ಕೇಳಿದ್ದೇನೋ ಅವರೇ ಮಾತನಾಡಲಿ. ನಂತರ ಅವರು ಮೀನಾಳ ಕಡೆ ನೋಡಿ ಹೇಳಿದರು, ಮೀನಾ, ನೀವು ಸತ್ಯವನ್ನು ಹೇಳಿ. ಆಗ ಮೀನಾ ಆತ್ಮವಿಶ್ವಾಸದಿಂದ ಹೇಳಿದಳು, ಮೇಡಮ್, ನಾನು ಕಂಪ್ಲೇಂಟ್ನಲ್ಲಿ ಬರೆದಿದ್ದು ಒಂದೊಂದು ಮಾತು ಕೂಡ ಸತ್ಯ. ನಾನು ಸುಳ್ಳು ಹೇಳುವುದಿಲ್ಲ ಎಂದಳು. ಆಗ ನ್ಯಾಯಾಧೀಶರು ತಲೆಯಾಡಿಸುತ್ತಾ ಹೇಳಿದರು, ಸರಿ, ಹಾಗಾದರೆ ಒಂದು ವಿಷಯ ಹೇಳಿ. ನಿಮ್ಮ ಗಂಡ ನಿಮ್ಮನ್ನು ಹೊಡೆಯುತ್ತಾನೆ, ಬಡಿಯುತ್ತಾನೆ ಮತ್ತು ನಿಮ್ಮ ಕೈ ಸಹ ಮುರಿದು ಹೋಗಿತ್ತು ಎಂದು ನೀವು ಕಂಪ್ಲೇಂಟ್ನಲ್ಲಿ ಬರೆಸಿದ್ದೀರಾ. ನನಗೆ ಕೇವಲ ಇಷ್ಟು ಹೇಳಿ, ನಿಮ್ಮ ಯಾವ ಕೈ ಮುರಿದು ಹೋಗಿತ್ತು, ಬಲಗೈಯ ಅಥವಾ ಎಡಗೈಯ ಎಂದರು. ಮೀನಾ ತಕ್ಷಣ ಹೇಳಿದಳು, ನನಗೆ ಬಲಗೈ ಮುರಿದಿತ್ತು. ಆಗ ನ್ಯಾಯಾಧೀಶರು ಬಹಳ ಗಂಭೀರ ಸ್ವರದಲ್ಲಿ ಹೇಳಿದರು, ಮೀನಾ, ಇನ್ನೊಂದು ಸಲ ಯೋಚನೆ ಮಾಡಿ ಹೇಳಿ, ನಿಮ್ಮ ಯಾವ ಕೈ ಮುರಿದಿತ್ತು? ಆಗ ಮೀನಾ ಪುನಃ ಅದನ್ನೇ ಹೇಳಿದಳು, ನ್ಯಾಯಾಧೀಶರೇ, ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ನನ್ನ ಬಲಗೈ ಮುರಿದಿತ್ತು. ಆಗ ನ್ಯಾಯಾಧೀಶರು ಮತ್ತೆ ಅವಳಿಗೆ ಕೇಳಿದರು, ನಿಮ್ಮ ಬಲಗೈ ಯಾವುದು? ಆಗ ಮೀನಾ ಸ್ವಲ್ಪ ಯೋಚನೆ ಮಾಡಿ ಹೇಳಿದಳು,
ಈ ಕೈ ಮುರಿದಿತ್ತು ಎನ್ನುತ್ತಾ ತನ್ನ ಎಡಗೈಯನ್ನು ತೋರಿಸಿದಳು. ಆಗ ನ್ಯಾಯಾಧೀಶರು ಮುಗುಳ್ನಗುತ್ತಾ ಹೇಳಿದರು, ಮೀನಾ, ನೀವು ಯಾವ ಕೈ ತೋರಿಸುತ್ತಿದ್ದೀರಿ? ಅದು ನಿಮ್ಮ ಬಲಗೈಯಲ್ಲ, ಎಡಗೈ. ಇದನ್ನು ಕೇಳಿ ಮೀನಾ ಸ್ವಲ್ಪ ಗಾಬರಿಗೊಂಡು ಹೇಳಿದಳು, ಹೌದು ಮೇಡಮ್, ನನಗೆ ನೆನಪಿರಲಿಲ್ಲ. ನನ್ನ ಇದೇ ಕೈ ಮುರಿದಿತ್ತು. ಆಗ ನ್ಯಾಯಾಧೀಶರು ಬಹಳ ಗಂಭೀರವಾದ ಸ್ವರದಲ್ಲಿ ಹೇಳಿದರು, ನೋಡಿ, ಯಾವುದಾದರೂ ವ್ಯಕ್ತಿಯ ಕೈ ಮುರಿದಿದ್ದೇ ಆಗಿದ್ದರೆ ಅದು ಜೀವನ ಪೂರ್ತಿ ನೆನಪಿರುತ್ತದೆ ಅವರ ಯಾವ ಕೈ ಮುರಿದಿತ್ತು ಎಂದು. ಅವರು 1 ಸೆಕೆಂಡ್ ಸಹ ಯೋಚನೆ ಮಾಡದೇ ಹೇಳುತ್ತಾರೆ. ಆದರೆ ನಿಮಗೆ ನಿಮ್ಮ ಎಡಗೈ ಮುರಿದಿತ್ತೋ ಅಥವಾ ಬಲಗೈ ಮುರಿದಿತ್ತೋ ಎನ್ನುವುದು ಸಹ ನೆನಪಿಲ್ಲ. ನಿಮಗೆ ಯೋಚಿಸಲು ಇಷ್ಟು ಸಮಯ ಹೇಗೆ ತಗುಲಿತು? ಹೌದು, ನೀವು ಕೈ ಮುರಿದ ಮೇಲೆ ನೀವು ಯಾವ ಆಸ್ಪತ್ರೆಗೆ ಟ್ರೀಟ್ಮೆಂಟಿಗೆ ಹೋಗಿದ್ದೀರಿ? ಆಗ ಮೀನಾ ಕೆಲವು ಕ್ಷಣ ಸುಮ್ಮನಿದ್ದು ನಂತರ ಹೇಳಿದಳು, ಮೇಡಮ್, ನನಗೆ ಆಸ್ಪತ್ರೆಯ ಹೆಸರು ನೆನಪಿಲ್ಲ. ಆಗ ನ್ಯಾಯಾಧೀಶರು ಹೇಳಿದರು, ವಿಚಿತ್ರವಾಗಿದೆ ನೋಡಿ, ಅಕಸ್ಮಾತ್ ನಿಮ್ಮ ಕೈ ಮುರಿದಿದ್ದರೆ ನೀವು 1 ಬಾರಿಯಲ್ಲ, ಹಲವು ಬಾರಿ ಆಸ್ಪತ್ರೆಗೆ ಹೋಗಿರುತ್ತೀರಿ. ನೀವಂತೂ ಓದು ಬರಹ ಗೊತ್ತಿರುವ ಹುಡುಗಿ, ನೀವು ಡಿಗ್ರಿ ಮುಗಿಸಿದ್ದೀರಾ, ನಿಮಗೆ ಖಂಡಿತವಾಗಿ ಆಸ್ಪತ್ರೆಯ ಹೆಸರು ನೆನಪಿರಬೇಕು. ಆಗ ಮೀನಾ ಹೇಳಿದಳು, ಆದರೆ ಮೇಡಮ್, ನನಗೆ ಆಸ್ಪತ್ರೆ ಹೆಸರು ನೆನಪಿಲ್ಲ. ಆಗ ನ್ಯಾಯಾಧೀಶರು ಹೇಳಿದರು, ಸರಿ, ಹಾಗಾದರೆ ನೀವು ಮನೆಯಿಂದ ಆಸ್ಪತ್ರೆಗೆ ಯಾವ ಗಾಡಿಯಲ್ಲಿ ಹೋಗಿದ್ದೀರಿ? ಆಗ ಮೀನಾ, ಮೇಡಮ್, ನನಗೆ ಯಾವ ಆಸ್ಪತ್ರೆಗೆ ಹೋಗಿದ್ದೆ, ಯಾವ ಗಾಡಿಯಲ್ಲಿ ಹೋಗಿದ್ದೆ ಎಂದು ನೆನಪಿಲ್ಲ. ಆಗ ನ್ಯಾಯಾಧೀಶರು, ಸರಿ, ಹಾಗಾದರೆ ಎನ್ನುತ್ತಾ ಸುಮಿತ್ನ ಹತ್ತಿರ ಕೇಳಿದರು, ಸುಮಿತ್, ನೀವು ಸಹ ನಿಮ್ಮ ಕಂಪ್ಲೇಂಟ್ನಲ್ಲಿ ಬರೆದಿದ್ದೀರಾ ಮೀನಾ ಮನೆಯವರು ನಿಮ್ಮನ್ನು ಹೊಡೆದಿದ್ದರು ಎಂದು. ಅಷ್ಟೇ ಅಲ್ಲ, ನಿಮ್ಮ ಕಂಪ್ಲೇಂಟ್ನಲ್ಲಿ ಇದನ್ನು ಬರೆದಿದ್ದೀರಾ, ಮೀನಾ ಮನೆಯವರು ನಿಮ್ಮನ್ನು ಹೊಡೆದು ನಿಮ್ಮ ಕಾಲನ್ನು ಮುರಿದಿದ್ದಾರೆ ಎಂದು. ನಿಮಗೆ ನೆನಪಿದೆಯಾ ಇದೆಲ್ಲ ಹೇಗೆ ಆಯಿತು? ಅಥವಾ ನೀವು ಸಹ ಎಲ್ಲವನ್ನು ಮರೆತಿದ್ದೀರಾ? ಆಗ ಸುಮಿತ್ ಹೇಳಿದ, ಮೇಡಮ್, ನಾನು ಅದನ್ನು ಹೇಗೆ ಮರೆಯಲು ಸಾಧ್ಯ? ನನಗೆ ಎಲ್ಲವೂ ನೆನಪಿದೆ. ಆಗ ಸಮಯ 9:30 ಆಗಿತ್ತು. ನಾನು ಮನೆಯಿಂದ ಸ್ಕೂಲಿಗೆ ಹೋಗುತ್ತಿದ್ದೆ. ಅದೇ ಸಮಯಕ್ಕೆ ರಸ್ತೆ ಮಧ್ಯದಲ್ಲಿ ಮೀನಾಳ ತಂದೆ ಮತ್ತು ಅವಳ ಅಣ್ಣ ನನ್ನನ್ನು ತಡೆದರು. ಅವರೊಂದಿಗೆ ಇನ್ನು 2-3 ಜನ ಇದ್ದರು ಮತ್ತು ಅವರೆಲ್ಲರೂ ಸೇರಿ ನನ್ನನ್ನು ಹೊಡೆಯಲು ಪ್ರಾರಂಭಿಸಿದರು. ಅವರು ದಪ್ಪ ದಪ್ಪ ಕಟ್ಟಿಗೆಯಿಂದ ನನ್ನ ಕಾಲ ಮೇಲೆ ಹೊಡೆಯುತ್ತಿದ್ದರು. ಅದರಿಂದಾಗಿ ನನ್ನ ಕಾಲು ಮುರಿಯಿತು. ನಾನು ನೆಲದ ಮೇಲೆ ಬಿದ್ದೆ. ನೆಲದ ಮೇಲೆ ಬಿದ್ದು ನಾನು ಜೋರಾಗಿ ಚೀರಾಡಿದೆ. ಆಗ ನಮ್ಮ ಊರಿನ ಕೆಲವರು ನನ್ನನ್ನು ರಕ್ಷಿಸಲು ಓಡಿ ಬಂದರು. ಆಗ ಆ ಜನರು ಅಲ್ಲಿಂದ ಓಡಿ ಹೋದರು. ಅದರ ನಂತರ ನನ್ನ ಅಕ್ಕ ಮತ್ತು ನನ್ನ ಭಾವ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅಲ್ಲಿ ನನಗೆ ಡಾಕ್ಟರ್ ಶರ್ಮಾ ಅವರು ಚಿಕಿತ್ಸೆ ನೀಡಿದರು. ಪೂರ್ಣವಾಗಿ 1 ತಿಂಗಳು ನಾನು ಹಾಸಿಗೆ ಮೇಲೆ ಇದ್ದೆ. ಅಮ್ಮ ಚಿಕ್ಕ ಮಗುವಿಗೆ ಆರೈಕೆ ಮಾಡಿದ ಹಾಗೆ ನನ್ನ ಆರೈಕೆ ಮಾಡಿದಳು. ಇದನ್ನು ನಾನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಇಷ್ಟು ಹೇಳಿ ಸುಮಿತ್ ನ್ಯಾಯಾಧೀಶರ ಎದುರಿಗೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ. ಆಗ ಮೀನಾ ಹೇಳಿದಳು, ನೀನು ಮುಂದೆಯೂ ಅನುಭವಿಸುತ್ತೀಯಾ? ನೀನು ಆ ದೇವರಿಗೆ ಧನ್ಯವಾದ ಹೇಳಬೇಕು. ಯಾಕೆಂದರೆ ನೀನು ಆವತ್ತು ಉಳಿದುಕೊಂಡೆ. ಇಲ್ಲದಿದ್ದರೆ ನನ್ನ ತಂದೆ ನಿನ್ನನ್ನು ಜೀವಂತವಾಗಿ ಉಳಿಸುತ್ತಿರಲಿಲ್ಲ. ನೀನು ನೋಡುತ್ತಿರು ಮುಂದೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಎಂದು. ಆಗ ಮೀನಾಳ ವಕೀಲ ಅವಳಿಗೆ ಸುಮ್ಮನಿರುವಂತೆ ಹೇಳಿದನು. ಮೀನಾ, ಸುಮ್ಮನಾಗು. ನ್ಯಾಯಾಧೀಶರೆದುರಿಗೆ ಏನು ಮಾತನಾಡುತ್ತಿದ್ದೀಯಾ? ಆಗ ನ್ಯಾಯಾಧೀಶರು ಮೀನಾಳ ವಕೀಲರ ಹತ್ತಿರ ಹೇಳಿದರು, ವಕೀಲರೇ, ನೀವು ಅವರಿಗೆ ಮಾತನಾಡಲು ಅವಕಾಶ ಕೊಡಿ. ಮಧ್ಯದಲ್ಲಿ ನೀವೇಕೆ ಬಾಯಿ ಹಾಕುತ್ತಿದ್ದೀರಾ? ನೀವು ಮಧ್ಯದಲ್ಲಿ ಬರದಿದ್ದರೆ ನಾನು ಈ ಕೇಸನ್ನು ಕ್ಷಣ ಮಾತ್ರದಲ್ಲಿ ಮುಗಿಸುತ್ತಿದ್ದೆ. ನಿಮ್ಮಿಂದಾಗಿ ಈ ಕೇಸನ್ನು ಇಷ್ಟು ಸಮಯದವರೆಗೆ ಜಗ್ಗಬೇಕಾಗಿ ಬಂತು. ಸತ್ಯ ಮತ್ತು ಸುಳ್ಳನ್ನು ಕಂಡುಹಿಡಿಯಲು ಬಹಳ ಸಮಯ ಬೇಕಾಗುವುದಿಲ್ಲ. ಆಗ ವಕೀಲರು ಕೈ ಮುಗಿದು ಕ್ಷಮೆ ಕೇಳಿದರು ಮತ್ತು ಹೇಳಿದರು, ನ್ಯಾಯಾಧೀಶರೇ, ನೀವು ಏನು ಕೇಳಬೇಕೋ ಅದನ್ನು ಕೇಳಿ, ನಾನು ಏನು ಮಾತನಾಡುವುದಿಲ್ಲ ಎಂದು ಹೇಳಿದರು. ಆಗ ನ್ಯಾಯಾಧೀಶರು ಸುಮಿತ್ ಮತ್ತು ಮೀನಾಳ ಹತ್ತಿರ ಕೇಳಿದರು, ಒಂದು ವಿಷಯ ಹೇಳಿ, ನಿಮ್ಮಿಬ್ಬರ ನಡುವೆ ಜಗಳವಾಗಲು ನಿಜವಾದ ಕಾರಣ ಏನು? ಆಗ ಮೀನಾ ಹೇಳಿದಳು, ಮೇಡಮ್, ನನ್ನ ಗಂಡ ಸರಕಾರಿ ಕೆಲಸದಲ್ಲಿದ್ದಾರೆ. ಸರಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿದ್ದಾನೆ. ಅವನ ವೇತನ 60ರಿಂದ 65 ಸಾವಿರ ಇದೆ. ಅದರಲ್ಲಿ ತಿಂಗಳಿಗೆ 1 ಪೈಸೆ ಕೂಡ ನನಗೆ ಕೊಡುವುದಿಲ್ಲ. ಮೇಲಿಂದ ನನ್ನ ಸಂಬಂಧಿಕರ ಮೇಲೆ ಸಂಶಯ ಪಡುತ್ತಾನೆ. ಇವರ ಸಂಬಂಧಿಕರು ಮನೆಗೆ ಬಂದಾಗ ಅವರನ್ನು ಗೌರವದಿಂದ ನೋಡಿಕೊಳ್ಳುತ್ತಾರೆ ಮತ್ತು ಅವರಿಗೋಸ್ಕರ ಹಣವನ್ನು ಖರ್ಚು ಮಾಡುತ್ತಾರೆ. ಸರಿ, ನನಗೆ ಇದರಿಂದ ಏನೂ ತೊಂದರೆ ಇಲ್ಲ. ಆದರೆ ಇವನು ಮದುವೆಯಾದ ಮಾರನೆಯ ದಿನದಿಂದ ನನಗೆ ಹೊಡೆಯುತ್ತಿದ್ದಾನೆ. ಇದನ್ನು ಸಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ಅವನ ಪ್ರಕಾರ ನಾನು ಇವನನ್ನು ಮದುವೆಯಾಗಿದ್ದೇನೆ. ನಾನು ಇವನ ಗುಲಾಮಳಾಗಿ ಇರಬೇಕು. ಆಗ ನ್ಯಾಯಾಧೀಶರು ಸುಮಿತ್ನ ಹತ್ತಿರ ಕೇಳಿದರು, ಸುಮಿತ್, ನೀವು ಹೇಳಿ, ಮೀನಾ ಮತ್ತು ನಿಮ್ಮ ನಡುವಿನ ಜಗಳಕ್ಕೆ ಕಾರಣವೇನು? ನೀವು ಅವರ ಸಂಬಂಧಿಕರನ್ನು ಯಾಕೆ ಗೌರವಿಸುತ್ತಾ ಇರಲಿಲ್ಲ? ಆಗ ಸುಮಿತ್ ಹೇಳಿದನು, ಮೇಡಮ್, ನೀವು ಯಾವ ಸಂಬಂಧಿಕರ ಬಗ್ಗೆ ಮಾತನಾಡುತ್ತಿದ್ದೀರಾ? ನಮ್ಮ ಮನೆಗೆ ಬರುವ ಮೀನಾಳ ಸಂಬಂಧಿಕರೆಲ್ಲರೂ ಗಂಡು ಮಕ್ಕಳೇ ಆಗಿರುತ್ತಿದ್ದರು. ನಾನು ಮೀನಾಳ ಹತ್ತಿರ ಇವರೆಲ್ಲ ಯಾರು ಎಂದು ಕೇಳಿದರೆ ಅದಕ್ಕೆ ಮೀನಾ ಹೇಳುತ್ತಿದ್ದಳು, ಇವನು ನನ್ನ ಅಣ್ಣ, ಇಲ್ಲ ಅಂದರೆ ಇವನು ನನ್ನ ಚಿಕ್ಕಪ್ಪನ ಮಗ, ಇಲ್ಲ ಅಂದರೆ ಫ್ರೆಂಡ್ ಅಂತ ಹೇಳುತ್ತಿದ್ದಳು. ಇಲ್ಲದಿದ್ದರೆ ತನ್ನ ಮಾವನ ಮಗ ಎಂದು ಹೇಳುತ್ತಿದ್ದಳು. ಇಷ್ಟೆಲ್ಲ ಜನರು ಮೀನಾಳೊಂದಿಗೆ ಭೇಟಿಯಾಗಲು ಬರುತ್ತಿದ್ದರು.
ಅವಳು ಅವರೊಂದಿಗೆ ಹೊರಗಡೆ ಸುತ್ತಾಡಲು ಹೋಗುತ್ತಿದ್ದಳು ಮತ್ತು ಯಾವಾಗಲೂ ಹೇಳುತ್ತಿದ್ದಳು, ನಾನು ಅಣ್ಣನೊಂದಿಗೆ ಹೊರಗಡೆ ಹೋಗುತ್ತಿದ್ದೇನೆ, ಬರಲು ರಾತ್ರಿಯಾಗುತ್ತೆ ಎಂದು. ನಾನು ಯಾವಾಗಲಾದರೂ ಏನಾದರೂ ಕೇಳಿದರೆ ನನಗೆ ಏನೂ ಹೇಳುತ್ತಿರಲಿಲ್ಲ. ಅವಳು ಅವರೊಂದಿಗೆ ಹಗಲು ರಾತ್ರಿ ಫೋನಿನಲ್ಲಿ ಮಾತನಾಡುತ್ತಾ ಇರುತ್ತಿದ್ದಳು. ನಾನೇನು ಚಿಕ್ಕ ಮಗುವಲ್ಲ, ನನಗೂ ಗೊತ್ತಾಗುತ್ತೆ ನನ್ನ ಹೆಂಡತಿ ಅವರೊಂದಿಗೆ ಏನು ಮಾಡುತ್ತಿದ್ದಾಳೆ ಎಂದು. ನಾನು ಏನಾದರೂ ಅವಳಿಗೆ ಹೇಳಿದರೆ ಉಲ್ಟಾ ನನಗೆ ಏನಾದರೂ ಹೇಳುತ್ತಿದ್ದಳು. ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಿದ್ದಳು ಮತ್ತು ನನಗೆ ಬೆದರಿಕೆ ಹಾಕುತ್ತಿದ್ದಳು. ನಾನು ನಿನ್ನ ಮನೆಯವರನ್ನು ನಾಪತ್ತೆ ಮಾಡುತ್ತೇನೆ ಮತ್ತು ನಿನ್ನನ್ನು ಸಾಯಿಸುತ್ತೇನೆ ಎಂದು. ಮೇಡಮ್, ನಾನು ನನ್ನ ಹೆಂಡತಿಯಿಂದ ತುಂಬ ತೊಂದರೆಯಲ್ಲಿದ್ದೇನೆ. ಹಿಂದಿನ 6 ವರ್ಷದಿಂದ ನಾನು ಕೋರ್ಟ್ ಕಚೇರಿ ಎಂದು ಸುತ್ತುತ್ತಿದ್ದೇನೆ. ನನ್ನ ಪೂರ್ತಿ ಜೀವನ ಹಾಳಾಗಿ ಹೋಗಿದೆ. ನನಗೆ ಏನೂ ತೋಚುತ್ತಿಲ್ಲ. ನನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳಲಾ, ಅಥವಾ ನೌಕರಿಯನ್ನು ಮಾಡಲಾ, ಅಥವಾ ಕೋರ್ಟ್ ಕಚೇರಿ ಎಂದು ಸುತ್ತಾಡಲಾ. ನನ್ನ ಹೆಂಡತಿ ನನ್ನ ಸಂಬಳದಿಂದ 20,000 ತೆಗೆದುಕೊಳ್ಳುತ್ತಾಳೆ ಮತ್ತು ಅದರಿಂದ ಮೋಜು ಮಸ್ತಿ ಮಾಡುತ್ತಾಳೆ ಮತ್ತು ಹುಡುಗರೊಂದಿಗೆ ಹೊರಗಡೆ ಸುತ್ತಾಡಲು ಹೋಗುತ್ತಾಳೆ. ಅವಳಿಗೆ ಯಾವುದೇ ರೀತಿಯಲ್ಲಿ ಟೆನ್ಷನ್ ಇಲ್ಲ. ನ್ಯಾಯಾಧೀಶರೇ, ನಿಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ, ನೀವು ನನಗೆ ನನ್ನ ಹೆಂಡತಿಯಿಂದ ಮುಕ್ತಿ ಕೊಡಿಸಿ. ನನಗೆ ಇವಳೊಂದಿಗೆ ಬಾಳಲು ಇಷ್ಟವಿಲ್ಲ. ನಾನು ತುಂಬ ನೊಂದಿದ್ದೇನೆ. ಆಗ ಮೀನಾ ಹೇಳಿದಳು, ನಾನು ಇಷ್ಟು ಬೇಗ ನಿನ್ನನ್ನು ಬಿಡುವವಳಲ್ಲ. ನಿನ್ನನ್ನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ. ಈಗ ಏನು ನನಗೆ 20,000 ತಿಂಗಳಿಗೆ ಕೊಡುತ್ತಿದ್ದೀಯಲ್ಲ, ಇನ್ನು ಮುಂದೆ ನನಗೆ ನಿನ್ನ ಎಲ್ಲ ಹಣವನ್ನು ಕೊಡಬೇಕು. ನೀನು ಎಲ್ಲ ಹಣವನ್ನು ನನಗೆ ಕೊಡದಿದ್ದರೆ ನೋಡು, ನಾನು ನಿನ್ನನ್ನು ಯಾವ ಸ್ಥಿತಿಗೆ ತರುತ್ತೇನೆ ಎಂದು. ಆಗ ಸುಮಿತ್ ಹೇಳಿದ, ನ್ಯಾಯಾಧೀಶರೇ ನೋಡಿ, ಇವಳು ನಿಮ್ಮ ಎದುರಿಗೆ ಹೇಗೆ ನನಗೆ ಬೆದರಿಕೆ ಹಾಕುತ್ತಿದ್ದಾಳೆ. ನೀವು ಸ್ವಲ್ಪ ಯೋಚಿಸಿ. ಮನೆಯಲ್ಲಿ ಒಂಟಿಯಾಗಿ ನನ್ನೊಂದಿಗೆ ಇರುತ್ತಾಳೆ ಅಂದರೆ ನನಗೆ ಏನು ಮಾಡಬಹುದು ಎಂದು. ಆಗ ನ್ಯಾಯಾಧೀಶರು ಮೀನಾಳ ವಕೀಲರ ಹತ್ತಿರಕ್ಕೆ ಹೇಳಿದರು, ವಕೀಲರೇ, ನೀವು ಹೇಳುತ್ತಿದ್ರಿ ಮೀನಾ ಜಾಸ್ತಿ ಮಾತನಾಡುವುದಿಲ್ಲ, ತುಂಬ ಸರಳವಾದ ಹುಡುಗಿ ಎಂದು. ಆದರೆ ಇವಳು ಕೋರ್ಟಿನಲ್ಲಿ ಈ ರೀತಿ ತನ್ನ ಗಂಡನಿಗೆ ಹೇಗೆ ಬೆದರಿಕೆ ಹಾಕುತ್ತಿದ್ದಾಳೆ ನೋಡಿ. ಇವಳು ಮನೆಯಲ್ಲಿ ಏನು ಮಾಡಬಹುದು, ಈ ವಿಷಯ ನಿಮಗೂ ಅರ್ಥವಾಗಬಹುದು. ಆಗ ವಕೀಲರು ಏನೂ ಮಾತನಾಡಲಿಲ್ಲ. ನಂತರ ನ್ಯಾಯಾಧೀಶರು ಮೀನಾಳಿಗೆ ಹೇಳಿದರು, ಮೀನಾ, ನೀನು ಏನನ್ನು ಬಯಸುತ್ತೀಯಾ? ನೀನು ನಿನ್ನ ಗಂಡನೊಟ್ಟಿಗೆ ಇರುತ್ತೀಯಾ ಅಥವಾ ಡೈವರ್ಸ್ ತೆಗೆದುಕೊಳ್ಳಲು ಬಯಸುತ್ತೀಯಾ? ಇಷ್ಟು ಹೇಳಿದ ನಂತರ ಮೀನಾ ಸ್ವಲ್ಪ ಸಮಯ ಸುಮ್ಮನಾದಳು ಮತ್ತು ಸ್ವಲ್ಪ ಸಮಯದವರೆಗೆ ಯೋಚಿಸಿ ಹೇಳಿದಳು, ಮೇಡಮ್, ನನಗೆ ನನ್ನ ಗಂಡನಿಂದ ಡೈವರ್ಸ್ ಬೇಕು. ನನ್ನ ಮದುವೆಗೆ ಎಷ್ಟು ಖರ್ಚಾಗಿತ್ತೋ ಆ ಹಣವೆಲ್ಲ ನನಗೆ ಬೇಕು ಮತ್ತು ನಾನು ವರದಕ್ಷಿಣೆ ಅಂತ ಕೊಟ್ಟ ಎಲ್ಲ ವಸ್ತುಗಳು ಬೇಕು. ಸುಮಿತ್ ತಕ್ಷಣ ಪ್ರತಿಕ್ರಿಯಿಸುತ್ತಾ ಹೇಳಿದನು, ಮೇಡಮ್, ಇವಳು ಯಾವ ಸಾಮಾನಿನ ಮತ್ತು ಯಾವ ವರದಕ್ಷಿಣೆಯ ಬಗ್ಗೆ ಮಾತನಾಡುತ್ತಿದ್ದಾಳೆ? ಇವಳು ಎಲ್ಲ ಸಾಮಾನುಗಳನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿಯಾಗಿದೆ. ವರದಕ್ಷಿಣೆಯಲ್ಲಿ ತಂದ ಒಂದು ಸ್ಪೂನ್ ಸಹ ಮನೆಯಲ್ಲಿ ಇಟ್ಟಿಲ್ಲ. ಎಲ್ಲವನ್ನೂ ತೆಗೆದುಕೊಂಡು ಹೋಗಿಯಾಗಿದೆ. ಈಗ ಮತ್ತೆ ಯಾವ ವಸ್ತುಗಳ ಬಗ್ಗೆ ಬೇಡಿಕೆ ಇಡುತ್ತಿದ್ದಾಳೆ? ಇಷ್ಟೇ ಅಲ್ಲ, ನನ್ನ ಮೇಲೆ ಉಲ್ಟಾ ವರದಕ್ಷಿಣೆ ಕಿರುಕುಳದ ಬಗ್ಗೆ ಕೇಸ್ ಮಾಡಿ ನನ್ನನ್ನು ಸಿಕ್ಕಿಸಿ ಹಾಕಿಸುತ್ತಿದ್ದಾಳೆ ಮತ್ತು ಪ್ರತಿ ತಿಂಗಳು ನನ್ನಿಂದ ಹಣ ಕಿತ್ತುಕೊಳ್ಳುತ್ತಿದ್ದಾಳೆ. ಇವಳ ತಂದೆ ಮತ್ತು ಇವಳ ಅಣ್ಣ ಸೇರಿ ನನ್ನ ಕಾಲನ್ನು ಮುರಿದು ಹಾಕಿದ್ದರು. ಇಷ್ಟೆಲ್ಲ ಮಾಡಿ ಇವಳು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸುತ್ತಿದ್ದಾಳೆ. ನನ್ನ ಕೈಯನ್ನು ಮುರಿದು ಹಾಕಿದ್ದಾನೆ ಎಂದು ನಾಟಕವಾಡುತ್ತಿದ್ದಳು. ಆದರೆ ನ್ಯಾಯಾಧೀಶರೇ, ನಾನು ಇವಳಿಗೆ ಯಾವತ್ತಿಗೂ ಹೊಡೆಯಲೇ ಇಲ್ಲ ಮತ್ತು ನಾನು ಇವಳ ಕೈಯನ್ನು ಮುರಿಯಲೂ ಇಲ್ಲ. ಇದೆಲ್ಲವೂ ಸುಳ್ಳು. ಅವಳು ಸುಳ್ಳು ಹೇಳುತ್ತಿದ್ದಾಳೆ. ಈಗ ನ್ಯಾಯಾಧೀಶರಿಗೂ ಸಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತದೆ. ಅವರು ಕೂಡ ಈ ಕೇಸ್ ಆದಷ್ಟು ಬೇಗ ಪೂರ್ಣವಾಗಲಿ ಎಂದು ಬಯಸುತ್ತಿದ್ದರು. ಯಾಕೆಂದರೆ ಇಬ್ಬರ ಕೇಸ್ ಮುಗಿದು ಹೋಗಲಿ ಮತ್ತು ವಿಷಯ ಮುಂದೆ ಹೋಗದಿರಲಿ ಎಂದು ನ್ಯಾಯಾಧೀಶರು ಹೇಳಿದರು. ಸುಮಿತ್, ಒಂದು, ನೀವು ನಿಮ್ಮ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ಮತ್ತು ಅವಳನ್ನು ಗೌರವಪೂರ್ಣವಾಗಿ ನೋಡಿಕೊಳ್ಳಿ. ಇಲ್ಲ, ಅವಳಿಗೆ 10 ಲಕ್ಷ ಕೊಟ್ಟು ಈ ಕೇಸನ್ನು ಇಲ್ಲೇ ಮುಗಿಸು. ನಿನ್ನ ಹೆಂಡತಿ ನೌಕರಿ ಮಾಡುತ್ತಿಲ್ಲ, ಅದಕ್ಕಾಗಿ ಅವಳ ಮುಂದಿನ ಜೀವನಕ್ಕಾಗಿ ಅವಳಿಗೆ ಹಣದ ಅವಶ್ಯಕತೆ ಬೀಳಬಹುದು. ಅದಕ್ಕಾಗಿ ನೀನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಅವಳಿಗೆ ಜೀವನ ಕೊಡು. ಇಲ್ಲ, ಅವಳಿಗೆ 10 ಲಕ್ಷ ಕೊಟ್ಟು ಈ ಕೇಸನ್ನು ಇಲ್ಲೇ ಮುಗಿಸು ಎಂದರು. ಮೀನಾಳಿಗೆ ಇದನ್ನು ಕೇಳಿ ತುಂಬ ಸಂತೋಷವಾಯಿತು. ಮೇಡಮ್, 10 ಲಕ್ಷದಲ್ಲಿ ಏನಾಗುತ್ತದೆ, ನನಗೆ 30 ಲಕ್ಷ ಬೇಕು ಎಂದಳು. ಆಗ ಸುಮಿತ್ ಹೇಳಿದ, ಮೇಡಮ್, ನಾನು ಅಷ್ಟೆಲ್ಲ ಹಣ ಎಲ್ಲಿಂದ ತರಲಿ? ಇತ್ತೀಚೆಗಷ್ಟೇ ಹೊಸ ಮನೆಯನ್ನು ಕಟ್ಟಿಸಿದ್ದೇನೆ. ನಾನು ಮೊದಲಿನಿಂದಲೇ ಸಾಲದಲ್ಲಿದ್ದೇನೆ. ಅಂಥದ್ರಲ್ಲಿ 10 ಲಕ್ಷ ಏನು, 10,000 ಕೊಡಲು ಕೂಡ ನನ್ನಲ್ಲಿ ಸಾಧ್ಯವಿಲ್ಲ ಎಂದನು. ಆಗ ನ್ಯಾಯಾಧೀಶರು ಬಹಳ ಗಂಭೀರವಾಗಿ ಹೇಳಿದರು, ಸರಿ, ಹಾಗಾದರೆ ನೀನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಅವಳೊಂದಿಗೆ ಚೆನ್ನಾಗಿರು. ಅವಳೊಂದಿಗೆ ಏನು ಮಾತನಾಡಬೇಡ ಎಂದರು. ಆಗ ಸುಮಿತ್ ಗೊಂದಲಕ್ಕೀಡಾಗಿ ಸ್ವಲ್ಪ ಹೊತ್ತು ಯೋಚಿಸಿ ಹೇಳಿದ, ನ್ಯಾಯಾಧೀಶರೇ, ನಾನು ಆ ರೀತಿ ಮಾಡುವುದಿಲ್ಲ. ನನಗೆ ನನ್ನ ಹೆಂಡತಿಯಿಂದ ಡೈವರ್ಸ್ ಬೇಕು. ಅವಳು ನನ್ನ ಇಡೀ ಜೀವನವನ್ನೇ ಹಾಳು ಮಾಡಿದ್ದಾಳೆ. ಈಗ ಸುಮಿತ್ಗೆ ಯಾವುದೇ ದಾರಿ ಇರಲಿಲ್ಲ. ಆಗ ಅವನು ಮೇಡಮ್ಗೆ ಹೇಳಿದ, ಮೇಡಮ್, ನನಗೆ 20 ದಿನಗಳ ಅವಕಾಶ ಬೇಕು. ಯಾಕೆಂದರೆ ನನ್ನ ಹತ್ತಿರ ಈಗ ಹಣವಿಲ್ಲ. ನಾನು ಹಣವನ್ನು ಸೇರಿಸಬೇಕು. ಆಗ ನ್ಯಾಯಾಧೀಶರು ಹೇಳಿದರು,
ಸರಿ, ಹಾಗಾದರೆ ನಾನು ನಿನಗೆ 25 ದಿನಗಳವರೆಗೆ ಸಮಯ ನೀಡುತ್ತೇನೆ. 25 ದಿನಗಳಲ್ಲಿ ನೀನು ಹಣವನ್ನು ವ್ಯವಸ್ಥೆ ಮಾಡು. ಇದರ ನಂತರ ನೀವು ಪುನಃ ಕೋರ್ಟಿಗೆ ಬನ್ನಿ ಎಂದರು. ಈಗಾಗಲೇ ಸಂಜೆಯಾಗಿತ್ತು. ಕೋರ್ಟಿನ ಕಾರ್ಯಗಳು ಮುಗಿದು ಹೋಗಿತ್ತು. ಎಲ್ಲರೂ ತಮ್ಮ ತಮ್ಮ ಪರಿವಾರದವರೊಂದಿಗೆ ತಮ್ಮ ವಕೀಲರೊಂದಿಗೆ ಕೋರ್ಟಿನಿಂದ ಹೊರಗೆ ಹೋದರು. ಯಾವಾಗ ಸುಮಿತ್ ಮತ್ತು ಮೀನಾ ಕೋರ್ಟಿನಿಂದ ಹೊರಗೆ ಹೋದರೋ ಆಗ ಮೀನಾ ಸುಮಿತ್ನಿಗೆ ಬೆದರಿಕೆ ಹಾಕುತ್ತಿದ್ದಳು ಮತ್ತು ಹೆದರಿಸುತ್ತಿದ್ದಳು ಮತ್ತು ಬಾಯಿಗೆ ಬಂದ ಹಾಗೆ ಹೇಳಲು ಪ್ರಾರಂಭಿಸಿದಳು. ಅದೇ ಸಮಯಕ್ಕೆ ನ್ಯಾಯಾಧೀಶರು ಸಹ ತಮ್ಮ ಕಾರಿನಲ್ಲಿ ಕುಳಿತು ತಮ್ಮ ಕ್ವಾರ್ಟರ್ಸ್ ಕಡೆಗೆ ಹೋಗುತ್ತಿದ್ದರು. ಆಗ ಅವರ ದೃಷ್ಟಿ ಸುಮಿತನ ಮೇಲೆ ಬಿತ್ತು. ಸುಮಿತ್ ಕೋರ್ಟ್ನ ಹೊರಗೆ ಮೆಟ್ಟಿಲ ಮೇಲೆ ಕುಳಿತಿದ್ದ. ಅವನ ಹೆಂಡತಿ ಮತ್ತು ಅತ್ತೆ ಮಾವ ಅವನ ಮೇಲೆ ಚೀರಾಡುತ್ತಿದ್ದರು ಮತ್ತು ಸಿಟ್ಟು ಮಾಡಿಕೊಳ್ಳುತ್ತಿದ್ದರು. ಆಗ ನ್ಯಾಯಾಧೀಶರು ತಮ್ಮ ಡ್ರೈವರ್ಗೆ ಹೇಳಿದರು, ಡ್ರೈವರ್, ಗಾಡಿಯನ್ನು ಅವರ ಹತ್ತಿರ ತೆಗೆದುಕೊಂಡು ಹೋಗು, ನಾನು ಅವರ ಹತ್ತಿರ ಮಾತನಾಡಬೇಕು ಎಂದರು. ಡ್ರೈವರ್ ಗಾಡಿ ತೆಗೆದುಕೊಂಡು ಹೋಗಿ ಸುಮಿತನ ಹತ್ತಿರ ನಿಲ್ಲಿಸಿದನು. ನ್ಯಾಯಾಧೀಶರು ಗಾಡಿಯ ಗ್ಲಾಸನ್ನು ಕೆಳಗೆ ಸರಿಸಿ ಮೀನಾಳ ಎಲ್ಲ ಮಾತುಗಳನ್ನು ಸುಮ್ಮನೆ ಕೇಳುತ್ತಿದ್ದರು. ಮೀನಾ ಸುಮಿತಿನ ಹತ್ತಿರ ಹೇಳುತ್ತಿದ್ದಳು, ನೀನು ನ್ಯಾಯಾಧೀಶರ ಎದುರಿಗೆ ನನ್ನ ಮರ್ಯಾದೆಯನ್ನು ತೆಗೆದೆ. ಈಗ ನಾನು ನಿನ್ನ ಹತ್ತಿರ 30 ಲಕ್ಷ ಕೇಳಿದ್ದೇನೆ. ಇನ್ನೊಂದು ಸಾರಿ ನಾನು ಕೋರ್ಟಿಗೆ ಹೋದಾಗ 50 ಲಕ್ಷ ಕೇಳುತ್ತೇನೆ. ಅಕಸ್ಮಾತ್ ನೀನು ಕೊಡದಿದ್ದರೆ ನಾನು ನಿನ್ನ ಮನೆಯನ್ನು ಮಾರಾಟ ಮಾಡಿ ನಿನ್ನಿಂದ ಹಣ ತೆಗೆದುಕೊಳ್ಳುತ್ತೇನೆ. ನ್ಯಾಯಾಧೀಶರು ಮೀನಾಳ ಮಾತು ಕೇಳಿ ಸಿಟ್ಟಿನಿಂದ ಹೇಳಿದರು, ಈಗ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಮೀನಾ ನ್ಯಾಯಾಧೀಶರು ಕಾರಿನಲ್ಲಿ ಕುಳಿತಿರುವುದನ್ನು ನೋಡಿ ಸುಮ್ಮನಾದಳು ಮತ್ತು ತನ್ನ ತಂದೆ ತಾಯಿಯನ್ನು ಮತ್ತು ತನ್ನ ಅಣ್ಣನನ್ನು ಕರೆದುಕೊಂಡು ಹೊರಟಳು. ಆಗ ನ್ಯಾಯಾಧೀಶರು ಅಲ್ಲೇ ನಿಂತಿದ್ದರು. ಸುಮಿತ್ ಮೆಟ್ಟಿಲ ಮೇಲೆ ಕುಳಿತಿದ್ದ. ನ್ಯಾಯಾಧೀಶರು ಸುಮಿತ್ನನ್ನು ಕೇಳಿದರು, ಸುಮಿತ್, ಏನಾಯಿತು? ಇಲ್ಲಿ ಏನು ನಡೆಯುತ್ತಿತ್ತು? ಸುಮಿತ್ ತಲೆ ತಗ್ಗಿಸಿ ಹೇಳಿದ, ಮೇಡಮ್, ನಾನು ನನ್ನ ಜೀವನದಲ್ಲಿ ತುಂಬ ತೊಂದರೆಗೆ ಒಳಗಾಗಿದ್ದೇನೆ. ನಾನು ಅವಳಿಗೆ ತಿಳಿಸಿ ಹೇಳಲು ತುಂಬ ಪ್ರಯತ್ನಿಸಿದೆ, ಆದರೆ ಅವಳಿಗೆ ಏನಾಗಿದೆಯೋ ಗೊತ್ತಿಲ್ಲ. ಅವಳು ಯಾವಾಗಲೂ ಜಗಳದ ಮೂಡಿನಲ್ಲೇ ಇರುತ್ತಾಳೆ ಮತ್ತು ನನ್ನ ಯಾವ ಮಾತನ್ನು ಕೇಳುವುದಿಲ್ಲ. ಈಗ ಅವಳು ಹೇಳುತ್ತಿದ್ದಳು, ಮುಂದಿನ ಸಲ ಕೋರ್ಟಿಗೆ ಹೋದಾಗ ಅವಳು 50 ಲಕ್ಷ ಕೇಳುತ್ತಾಳಂತೆ. ಸುಮಿತನ ಮಾತು ಕೇಳಿ ನ್ಯಾಯಾಧೀಶರು ಸುಮಿತ್ಗೆ ಹೇಳಿದರು, ನೋಡು ಸುಮಿತ್, ನೀನು ಒಳ್ಳೆಯ ಹುಡುಗ. ನಮ್ಮಲ್ಲಿ ಈ ತರಹ ಕೇಸ್ಗಳು ತುಂಬ ಬರುತ್ತವೆ. ಒಮ್ಮೊಮ್ಮೆ ಹೆಂಡತಿ ಗಂಡನಿಂದ ತೊಂದರೆಗೆ ಒಳಗಾಗಿ ಡೈವರ್ಸ್ ತೆಗೆದುಕೊಳ್ಳುತ್ತಾಳೆ, ಒಮ್ಮೊಮ್ಮೆ ಗಂಡ ಹೆಂಡತಿಯಿಂದ ತೊಂದರೆಗೆ ಒಳಗಾಗಿ ಡೈವರ್ಸ್ ತೆಗೆದುಕೊಳ್ಳುತ್ತಾನೆ. ಆದರೆ ನಿನ್ನ ಕೇಸ್ ವಿಭಿನ್ನವಾಗಿದೆ. ನಿನ್ನ ಕೇಸನ್ನು ಪೂರ್ತಿ ಸ್ಟಡಿ ಮಾಡಿದ್ದೇನೆ. ಅದಕ್ಕಾಗಿ ನಿನಗೆ ಇದನ್ನು ಹೇಳಲು ಬಯಸುತ್ತೇನೆ. ಎಷ್ಟು ಬೇಗ ಸಾಧ್ಯವೋ ಆದಷ್ಟು ಬೇಗ ನೀನು ಹಣದ ವ್ಯವಸ್ಥೆ ಮಾಡಿ ನಿನ್ನ ಹೆಂಡತಿಯಿಂದ ಆದಷ್ಟು ಬೇಗ ಮುಕ್ತಿ ಹೊಂದು. ಈ ಕೇಸನ್ನು ಇಲ್ಲಿಗೆ ಮುಗಿಸು. ನೀನು ಅವಳೊಂದಿಗೆ ಉಳಿಯಲು ಇಷ್ಟಪಟ್ಟರೆ ನಿನ್ನ ಜೀವನ ಇದೇ ರೀತಿಯಲ್ಲಿ ಹಾಳಾಗುತ್ತಾ ಹೋಗುತ್ತದೆ ಮತ್ತು ನೀನು ನಿನ್ನ ಜೀವನದಿಂದ ಮುಂದೆ ಹೋಗಲು ಸಾಧ್ಯವಿಲ್ಲ. ಸುಮಿತ್ ನ್ಯಾಯಾಧೀಶರ ಮಾತನ್ನು ಕೇಳಿ ಅವರಿಗೆ ಹೇಳಿದ, ನಾನು ನೀವು ಹೇಗೆ ಹೇಳಿದ್ದೀರೋ ಹಾಗೆ ಮಾಡುತ್ತೇನೆ. ಕೆಲವು ದಿನಗಳ ನಂತರ ತನ್ನ ತಾಯಿಗೆ ಚಿಕಿತ್ಸೆ ನೀಡಲು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಆ ದಿನ ಸಂಡೇಯಾಗಿತ್ತು. ನ್ಯಾಯಾಧೀಶರು ಸಹ ಚೆಕಪ್ ಮಾಡಿಸಿಕೊಳ್ಳಲು ಬಂದಿದ್ದರು, ಯಾಕೆಂದರೆ ಅವರಿಗೆ BP ಮತ್ತು ಶುಗರ್ನ ಸಮಸ್ಯೆ ಇತ್ತು. ಸುಮಿತ್ ನ್ಯಾಯಾಧೀಶರನ್ನು ನೋಡಿದ ತಕ್ಷಣ ನ್ಯಾಯಾಧೀಶರ ಹತ್ತಿರ ಹೋದನು. ಆಗ ನ್ಯಾಯಾಧೀಶರು ಸಹ ಅವನನ್ನು ಗುರುತು ಹಿಡಿದು, ನೀನಿಲ್ಲಿ ಏನು ಮಾಡ್ತಾ ಇದ್ದೀಯಾ? ಆಗ ಸುಮಿತ್, ಮೇಡಮ್, ನನ್ನ ತಾಯಿಗೆ ಯಾವಾಗಲೂ ಆರೋಗ್ಯ ಕೆಡುತ್ತಿರುತ್ತದೆ. ಅದಕ್ಕಾಗಿ ನಾನು ಆಗಾಗ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತೇನೆ. ಇವತ್ತು ಅವರನ್ನು ಇಲ್ಲಿ ಅಡ್ಮಿಟ್ ಮಾಡಿದ್ದೇನೆ. ಮೇಡಮ್, ಇನ್ನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ. ನನ್ನ ಹತ್ತಿರ ಈಗ ಹಣ ಇಲ್ಲ. ನಾನು ಹಣದ ವ್ಯವಸ್ಥೆ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ಆಗ ನ್ಯಾಯಾಧೀಶರು ಬಹಳ ಗಂಭೀರವಾಗಿ ಹೇಳಿದರು, ನೋಡು ಸುಮಿತ್, ನಾವು ಆಸ್ಪತ್ರೆಯಲ್ಲಿ ಇದ್ದೇವೆ. ಇಲ್ಲಿ ಆ ವಿಷಯದ ಬಗ್ಗೆ ಮಾತನಾಡಬಾರದು ಎಂದರು. ಆಗ ಸುಮಿತ್ ಹೇಳಿದ, ಮೇಡಮ್, ನೀವು ಏನು ಇಷ್ಟಪಡುತ್ತೀರಾ? ನಾನು ನನ್ನ ಹೆಂಡತಿಯ ಜೊತೆಗೆ ಇರಬೇಕಾ ಅಥವಾ ಅವಳಿಗೆ ಡೈವರ್ಸ್ ಕೊಡಬೇಕಾ? ಆಗ ನ್ಯಾಯಾಧೀಶರು ಬಹಳ ಗಂಭೀರವಾಗಿ, ನೋಡು ಸುಮಿತ್, ಇದು ನಿಮ್ಮಿಬ್ಬರ ನಡುವಿನ ವಿಷಯ. ಇದರಲ್ಲಿ ನಾನು ಏನೂ ಹೇಳುವುದಿಲ್ಲ. ನಿನಗೆ ಏನು ಸರಿ ಅನ್ನಿಸುತ್ತೋ ನೀನು ಅದನ್ನೇ ಮಾಡು ಎಂದು ಹೇಳುತ್ತಾ ನ್ಯಾಯಾಧೀಶರು ಆಸ್ಪತ್ರೆಯ ಒಳಗೆ ಹೋದರು. ಆಗ ಸುಮಿತ್ ತನ್ನ ತಲೆಯ ಮೇಲೆ ಕೈ ಇಟ್ಟು ಸುಮ್ಮನೆ ಕುಳಿತುಕೊಂಡನು. ಹೀಗೆ ಸಮಯ ಕಳೆಯಿತು ಮತ್ತು ಕೋರ್ಟ್ನಲ್ಲಿ ನಿರ್ಣಯದ ದಿನವೂ ಬಂದಿತ್ತು. ಇಬ್ಬರು ಪುನಃ ಕೋರ್ಟಿಗೆ ಹೋದರು. ಈ ಬಾರಿ ವಿಷಯ ಬೇಗ ಮುಗಿದು ಹೋಗುವುದರಲ್ಲಿತ್ತು. ಯಾಕೆಂದರೆ ಸುಮಿತ್ 10 ಲಕ್ಷ ರೂಪಾಯಿಯ ಚೆಕ್ಕನ್ನು ನ್ಯಾಯಾಧೀಶರ ಎದುರಿಗೆ ಮೀನಾಳ ಕೈಗೆ ನೀಡಿದನು. ಇದರ ಆಧಾರದ ಮೇಲೆ ಕೋರ್ಟ್ನಲ್ಲಿ ಅವರ ಡೈವರ್ಸ್ ಆಯಿತು. ಆದರೆ ಡೈವರ್ಸ್ ಆದ 10 ದಿನಗಳಲ್ಲಿ ಸುಮಿತ್ಗೆ ಒಂದು ವಿಷಯ ಗೊತ್ತಾಯಿತು. ಅದೇನೆಂದರೆ ಸುಮಿತ್ನಿಂದ 10 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡ ಮೀನಾ ಬೇರೆ ಮದುವೆ ಮಾಡಿಕೊಂಡು ಗಂಡನ ಮನೆ ಸೇರಿದಳು. ಇದನ್ನು ಕೇಳಿ ಸುಮಿತ್ನ ಹೃದಯ ಒಡೆದು ಹೋದ ಹಾಗೆ ಆಯಿತು. ಆದರೆ ಅವನ ಹತ್ತಿರ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಈಗ ಅವನು ತನ್ನ ತಂದೆ ತಾಯಿಯ ಸೇವೆ ಮಾಡುತ್ತಾ ತನ್ನ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಿದನು. ನಾವು ನಮ್ಮ ಸಮಾಜದಲ್ಲಿ ಯಾವಾಗಲೂ ಈ ರೀತಿಯ ಘಟನೆಯನ್ನು ನೋಡುತ್ತಲೇ ಇರುತ್ತೇವೆ. ಗಂಡ ಹೆಂಡತಿಯ ನಡುವಿನ ಚಿಕ್ಕ ಚಿಕ್ಕ ಮಾತು ದೊಡ್ಡ ದೊಡ್ಡ ವಿವಾದಕ್ಕೆ ಕಾರಣವಾಗುತ್ತದೆ. ಕೆಲವು ಸಲ ಹೆಂಗಸರು ತಮ್ಮ ಗಂಡನ ಮಾತನ್ನು ಕೇಳುವುದಿಲ್ಲ, ತಮ್ಮ ಇಷ್ಟದ ಪ್ರಕಾರ ನಡೆದುಕೊಳ್ಳುತ್ತಾರೆ.
ಒಂದೊಂದು ಸಾರಿ ಗಂಡಸರು ತಮ್ಮ ಹೆಂಡತಿಯ ಮಾತನ್ನು ನಿರ್ಲಕ್ಷಿಸುತ್ತಾರೆ. ಈ ಕಥೆಯ ಉದ್ದೇಶ ಇಷ್ಟೇ. ಇತ್ತೀಚೆಗೆ ಸಮಾಜದಲ್ಲಿ ಏನು ಡೈವರ್ಸ್ ಕೇಸುಗಳು ಹೆಚ್ಚಾಗುತ್ತಿವೆಯೋ ಅದು ಏನಾದರೂ ಒಂದು ತಪ್ಪು ಕಲ್ಪನೆಯಿಂದ ಅಥವಾ ಸಂಘರ್ಷಣೆಯಿಂದ. ಗಂಡ ಹೆಂಡತಿ ಬಹಳ ಬುದ್ಧಿವಂತಿಕೆಯಿಂದ ಮತ್ತು ಧೈರ್ಯದಿಂದ ಕೆಲಸ ಮಾಡಬೇಕು. ಅಕಸ್ಮಾತ್ ಇಬ್ಬರಲ್ಲಿ ಜಗಳ ಆಗುತ್ತಿದ್ದರೆ ಯಾರಾದರೂ ಒಬ್ಬರು ಸುಮ್ಮನಿದ್ದು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಇಬ್ಬರ ಜೀವನದಲ್ಲೂ ದೊಡ್ಡ ವಿವಾದವಾಗಬಹುದು. ಆ ವಿವಾದ ಅಂತ್ಯ ಆಗುವವರೆಗೆ ಎಲ್ಲವೂ ನಾಶವಾಗುತ್ತದೆ. ಸಂಬಂಧಗಳಲ್ಲಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ. ನಾವು ಈ ಕಥೆಯಿಂದ ಒಂದು ಪಾಠ ಕಲಿಯಬಹುದು. ಅದು ಏನೆಂದರೆ ಸಂಬಂಧಗಳಲ್ಲಿ ಸತ್ಯ ಮತ್ತು ನಂಬಿಕೆ ಮತ್ತು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವ ಗುಣ ಇರಬೇಕು. ಒಂದು ಸಂಬಂಧದಲ್ಲಿ ತಪ್ಪು ಕಲ್ಪನೆ, ಜಗಳ ಮತ್ತು ತೊಂದರೆಗಳು ಬರುತ್ತವೆ. ಅದಕ್ಕೆ ಆ ಸಮಯದಲ್ಲಿ ಇದು ಬಹಳ ಅವಶ್ಯಕವಾಗಿರುತ್ತದೆ. ಆ ತೊಂದರೆಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಮತ್ತು ಧೈರ್ಯದಿಂದ ಎದುರಿಸಬೇಕೇ ಹೊರತು ಎಲ್ಲವನ್ನು ವಿವಾದ ಮಾಡಬಾರದು. ಗಂಡ ಹೆಂಡತಿಯ ಸಂಬಂಧವೆಂದರೆ ಕೇವಲ ಜೊತೆಯಾಗಿ ಜೀವಿಸುವುದಲ್ಲ, ಹೊರತಾಗಿ ಪರಸ್ಪರ ಬೆಂಬಲಿಸುವುದು. ಅಷ್ಟೇ ಅಲ್ಲ, ಕಷ್ಟದಲ್ಲಿ ಒಬ್ಬರಿಗೊಬ್ಬರು ಆಸರೆ ನೀಡುವುದು ಸಹ ಆಗಿರುತ್ತದೆ ಮತ್ತು ಒಬ್ಬರಿಗೊಬ್ಬರು ಗೌರವ ನೀಡಬೇಕು. ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ನಾವು ಜಗಳ ಮಾಡದೆ ಒಬ್ಬರ ಜೊತೆ ಒಬ್ಬರು ಕುಳಿತು ಮಾತನಾಡಬೇಕು ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳಲ್ಲಿ ಧೈರ್ಯ, ತಿಳುವಳಿಕೆ, ಸತ್ಯದ ಕೊರತೆಯಾಗುತ್ತಿದೆ. ನಾವು ತಕ್ಷಣ ಯಾವುದಾದರೂ ನಿರ್ಣಯಕ್ಕೆ ತಲುಪಲು ಪ್ರಯತ್ನಿಸುತ್ತೇವೆ. ಇದರ ಪರಿಣಾಮ ಏನಾಗುವುದೆಂದು ಕೂಡ ಯೋಚಿಸುವುದಿಲ್ಲ. ನಾವು ಇದನ್ನು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ಸಮಸ್ಯೆಯ ಪರಿಹಾರ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದಲೇ ಸಿಗುತ್ತದೆ. ಅದು ಗಂಡ ಹೆಂಡತಿಯದಾಗಲಿ ಅಥವಾ ಗೆಳೆತನದಾಗಲಿ ಅಥವಾ ಬೇರೆ ಯಾವುದೇ ಸಂಬಂಧದಾಗಲಿ. ನಿಮಗೆ ಯಾರಾದರೂ ನೋವಾಗುವ ಹಾಗೆ ಮಾತನಾಡಿದರೆ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಸುಮ್ಮನಾಗುವುದು ಯಾವುದೇ ರೀತಿಯಲ್ಲೂ ವೀಕ್ನೆಸ್ ಅಲ್ಲ. ಇದು ಸಂಬಂಧವನ್ನು ಉಳಿಸಿಕೊಳ್ಳುವ ಒಂದು ಕಲೆ ಮತ್ತು ಇದು ಒಂದು ಸುಂದರವಾದ ಜೀವನವನ್ನು ಸಾಗಿಸಲು ಬಹಳ ಮಹತ್ವಪೂರ್ಣವಾದದ್ದು. ಈ ಕಥೆಯ ಉದ್ದೇಶ ಯಾರ ಭಾವನೆಗಳನ್ನು ನೋಯಿಸುವುದಾಗಲಿ ಅಥವಾ ಯಾರ ಮನಸ್ಸಿಗೂ ನೋವು ಮಾಡುವುದಾಗಲಿ ಅಲ್ಲ. ನಮ್ಮ ಉದ್ದೇಶ ನಿಮ್ಮನ್ನು ಜಾಗೃತರನ್ನಾಗಿ ಮಾಡುವುದು. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.